ಮಳೆಗೆ ತತ್ತರಿಸಿದ ಬೇಲೂರು ಭಾಗದ ರೈತರು 10 ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದ ಬೆಳೆ ಸಂಪೂರ್ಣ ನಾಶಪಡಿಸಿದ ಗಜಪಡೆ. ಬೇಲೂರು ತಾಲೂಕಿನ ಮಾಳಿಗೆರೆ ಗ್ರಾಮದಲ್ಲಿ ಸದ್ಯ ಘಟನೆ ನಡೆದಿದೆ. ಫಸಲಿಗೆ ಬಂದಿದ್ದ ಮೆಕ್ಕೆಜೋಳ, ರಾಗಿ ಬೆಳೆಯನ್ನ ಸಂಪೂರ್ಣ ತಿಂದು ತುಳಿದು ನಾಶ ಮಾಡಿರುವ ಗಜಪಡೆ. 8 ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದ 15 ವರ್ಷದ 106 ತೆಂಗಿನ ಮರಗಳನ್ನು ಹಾಳು ಮಾಡಿರುವ ಕಾಡಾನೆಗಳ ಹಿಂಡು. ಲಕ್ಷಾಂತರ ರೂಪಾಯಿ ನಷ್ಟ ಅನುಭವಿಸಿದ ರೈತರು, ಬೀಟಮ್ಮ ಗ್ಯಾಂಗ್ ಹಾವಳಿಗೆ ಕಂಗಾಲಾದ ಅನ್ನದಾತರು. ಬೆಳೆ ನಷ್ಟಕ್ಕೆ ಸೂಕ್ತ ಪರಿಹಾರ ನೀಡುವಂತೆ ಆಗ್ರಹ. ಕಾಡಾನೆಗಳ ಹಾವಳಿಗೆ ಶಾಶ್ವತ ಪರಿಹಾರ ಕಂಡುಹಿಡಿಯುವಂತೆ ಆಗ್ರಹಿಸಿದ್ದಾರೆ. ಇಲ್ಲವಾದಲ್ಲಿ ಅನಿರ್ದಿಷ್ಟಾವಧಿ ಪ್ರತಿಭಟನೆ ನಡೆಸುವ ಎಚ್ಚರಿಕೆ ನೀಡಿದ ರೈತರು. ಈ ಕೋಗಿಲಮನೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಎಂ ಶಿವಕುಮಾರ್ ಮಾತಾಡ್ತಾ ಇರೋದು. ಆನೆಯಿಂದ 3 ತಿಂಗಳಿಂದ ನಿರಂತರವಾಗಿ ನಮ್ಮ ಕೋಗಿಲಮನೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಿರಂತರವಾಗಿ ದಾಳಿ ಮಾಡ್ತಾ ಇದ್ದೇವೆ. ಇವತ್ತು ಸಾಮಾನ್ಯ ನಮ್ಮ ಹಿರೇಗೌಡರ ಮಗ ಗಿರೀಶನವ್ರದ ಒಂದು 8 ಎಕರೆ ತೆಂಗಿನ ಗಿಡ ಫುಲ್ ನಷ್ಟ ಆಗಿದೆ. ಆಮೇಲೆ ಜೋಳದ ರಾಶಿ ನಷ್ಟ ಆಗಿದೆ. ನಮ್ಮ ಪಕ್ಕದಲ್ಲಿ ಸುತ್ತಮುತ್ತ ಇಡೀ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿ ಕೋಗಿಲಮನೆ ವ್ಯಾಪ್ತಿಯಲ್ಲಿ ಸಿಕ್ಕಾಪಟ್ಟೆ ನಷ್ಟ ಇದೆ. ನಷ್ಟವನ್ನು ಬರ್ಸಕ್ಕೆ ಶಾಸಕರ ಗಮನಕ್ಕೆ ತರ್ತಾ ಇದ್ದೀವಿ. ಮೊನ್ನೆ ಒಂದ್ಸರಿ ಸ್ಟ್ರೈಕ್ ಮಾಡಿದ್ದು DFO RFO ಎಲ್ಲ ಹೇಳಿದ್ರು ವಾರದೊಳಗೆ ಸ್ಥಳಾಂತರ ಮಾಡಿಸ್ತೀವಿ ಅಂತ. ಇದುವರೆಗೂ ಸ್ಥಳಾಂತರ ಮಾಡಿಸಿಲ್ಲ. ಆದಷ್ಟು ರೈತರಿಗೆ ಹೆಚ್ಚಿನ ಪರಿಹಾರವನ್ನು ಕೊಡಿಸಿ ಶಾಶ್ವತ ಪರಿಹಾರವನ್ನು ಕಂಡುಕೊಡ್ಬೇಕಾಗಿ ಕೊಡಿಸಲಿಲ್ಲ ಅಂದರೆ ನಾವು AC DC ಹತ್ರ DC ಕಚೇರಿ ಹತ್ರ ಧರಣಿ ಕೂರ್ತೀವಿ. ನಮ್ಮ ಸುತ್ತ ರೈತರೆಲ್ಲ ಸೇರಿ ಧರಣಿ DC ಆಫೀಸಿಗೆ ಕೂರ್ತೀವಿ. ಆಮೇಲೆ ನಮ್ಮ ಶಾಸಕರ ಗಮನಕ್ಕೆ ತರಬೇಕಾದೇನೆಂದರೆ ಶಾಸಕರು ಹೆಚ್ಚು ರೈತರಿಗೆ ಗಮನ ವಹಿಸಿ ತಾಲೂಕಿನಾದ್ಯಂತ ರೈತರ ಕಷ್ಟವನ್ನು ಆಲಿಸಿ ಇದಕ್ಕೆ ಶಾಶ್ವತ ಪರಿಹಾರವನ್ನು ರಾಜ್ಯ ಅರಣ್ಯ ಸಚಿವರ ಹತ್ರ ಮಾತಾಡಿ ಶಾಶ್ವತ ಪರಿಹಾರ ಕಂಡುಕೊಡ್ಬೇಕಾಗಿ ಕೇಳಿಸ್ತೀವಿ. ಶಾಸಕರ ಮನೆ ಹತ್ರಲ್ಲೇ ಬಂದು ನಾವು ರೈತರೆಲ್ಲ ಸೇರಿ ಧರಣಿ ಕೋರ್ತೀವಿ. ಇದ್ರ ಬಗ್ಗೆ ಗಮನ ಹರಿಸಿ ದಯವಿಟ್ಟು ಶಾಸಕರಲ್ಲಿ ಮನವಿ ಕೈ ಮುಗಿದು ಕೇಳ್ಕೊಳ್ಳೋದು ಏನಂದರೆ, ನಮ್ಮ ರೈತರಿಗೆ ಕಾಡಾನೆಯಿಂದ ಮುಕ್ತಿಗೊಳಿಸಿ ಒಳ್ಳೆ ಬೆಳೆ ಹಾನಿ ನಷ್ಟ ಇರೋದನ್ನು ಹೆಚ್ಚಿಗೆ ಪರಿಹಾರವನ್ನು ಕೊಡಿಸಿ. ಆದಷ್ಟು ಸುಳ್ಳು ಹೇಳೋದು ಬೇಡ. ಈ ಕಳಸರಿ ಹೋದ ವರ್ಷದ ಪರಿಹಾರ ಬಂದಿಲ್ಲ, ಸುಳ್ಳು ಹೇಳ್ತಾರೆ. DFO ಮೊನ್ನೆ ಬಂದಿದ್ದೆ 90 ಲಕ್ಷ ಬಂದಿದೆ, 80 ಲಕ್ಷ ಬರೀ ಸುಳ್ಳು ಹೇಳ್ತಾರೆ. ಹಾಗಾಗಿ ಯಾರಿಗೂ ರೈತರಿಗೆ ₹1 ದುಡ್ಡು ಬಂದಿಲ್ಲ. ಆದಷ್ಟು ಹೆಚ್ಚಿನ ಪರಿಹಾರ ಕೊಡಿಸಿ ರೈತರಿಗೆ ಒಂದು ಸಮಾಧಾನ ಹೇಳುವಂಥ ಕೆಲಸ ದಯವಿಟ್ಟು ಶಾಸಕರಲ್ಲಿ ಮನವಿ ಮಾಡಿ ಕೇಳ್ತೀನಿ.